ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮತ್ತು ಎಮ್ ಅನ್ನೋ ಅಕ್ಷರ ನೋಡಿ, ಎಮ್ ಅನ್ನೋ ಅಕ್ಷರ. ಮತ್ತು ವೃಷಭ ರಾಶಿ ಆಗಿರ್ಬೋದು, ತುಲಾರಾಶಿ ಆಗಿರ್ಬೋದು, ಸಿಂಹರಾಶಿ ಆಗಿರ್ಬೋದು. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ಶನಿ ದೃಷ್ಟಿ ಬೀಳುತ್ತೆ. ಮತ್ತು ಸೂರ್ಯ 12ನೇ ಮನೆಗೆ ಬರ್ತಾನೆ, ಸಿಂಹರಾಶಿಗೆ 12ನೇ ಮನೆಗೆ ಬರ್ತಾನೆ. ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಪ್ರಾಬ್ಲಮ್ನ ಅನುಭವಿಸ್ತಾರೆ ಸಿಂಹರಾಶಿಯವರು. ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಸಾಲದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಮನೆ ಮಾರುವಂಥ ಪರಿಸ್ಥಿತಿ, ಜಾಗಗಳು ಮಾರ್ತಕ್ಕಂಥ ಪರಿಸ್ಥಿತಿ, ಅವ್ರು ಏನೆಲ್ಲ ಸಂಪಾದನೆ ಮಾಡಿರ್ತಾರೆ ಅದೆಲ್ಲೋ ಒಂದು ಕಡೆ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಈ ಎಸ್ ಮತ್ತು ಎಮ್ ಅಂತ ನಾನು ಏನು ಹೇಳಿದ್ದೀನಿ, ಈ ಎರಡು ಅಕ್ಷರದಲ್ಲಿ ನೇಮ್ ಆಗಿರ್ಬೋದು, ಅವರು ಏನೇ ನೇಮು ಫೇಮು ಏನೇ ಸಂಪಾದನೆ ಮಾಡಿರಲಿ ಖಂಡಿತ ಅವ್ರಿಗೂ ವೈಯಕ್ತಿಕ ತೊಂದರೆಗಳು ಬಹಳಷ್ಟು ಆಗುತ್ತೆ. ಎಲ್ಲೋ ಒಂದು ಕಡೆ ಅವರನ್ನು ಅವರು ಕಳ್ಕೋಬೇಕಾಗತ್ತೆ. ಇನ್ನು ಒಂದು ತಿಂಗಳು, ಈ ಒಂದು ತಿಂಗಳು ಕೂಡ ಒಂದೂವರೆ ತಿಂಗಳು ಟೈಮ್ ಚೆನ್ನಾಗಿಲ್ಲ ಅಂದ್ಕೊಳ್ಳಿ. ಅದರಲ್ಲೂ ಇನ್ನು ಗ್ರಹಗಳು ಬದಲಾಗ್ತಾರೆ. ಮತ್ತು ಗುರು ಬಂದು ಸಿಂಹರಾಶಿಗೆ 12ನೇ ಮನೇಲಿ ಕೂತ್ಕೊಂಡಿರ್ತಾನೆ. ಈ 12ನೇ ಮನೇಲಿ ಇರೋದ್ರಿಂದ ತುಂಬ ಅಂದರೆ ಈ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥದ್ದಾಗತ್ತೆ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕಳೆದುಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ ಇವಾಗ ವಿಧಿ ಇರಲ್ಲ. ಆ ಟೈಮ್ಗೆ ನಾವು ಏನು ಬೇಕು, ನಮ್ಮ ಹತ್ರ ಏನಿರುತ್ತೆ ಅದನ್ನು ಕೂಡ ಎಲ್ಲೋ ಒಂದು ಕಡೆ ನಾವು ಬ್ಲಜ್ ಮಾಡ್ತಕ್ಕಂಥದ್ದು, ಒಡವೆ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ನಮ್ಮ ಆಸ್ತಿ ಪಾಸ್ತಿಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಬ್ಲಜ್ ಮಾಡೋದು ಅಥವಾ ಮಾರೇ ಬಿಡೋದು. ಅಂದರೆ ನಮ್ಮ ಕೈಯಿಂದ ಕಳ್ಕೊಳ್ಳೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಕಳ್ಕೊಳ್ಳೋ ಅಂಥದ್ದು, ಕೊನೆಗೆ ಕಳ್ಕೊಳ್ಳೋ ಅಂಥದ್ದು, ಕೆಲಸ ಇಲ್ದಿರ್ತಕ್ಕಂಥದ್ದು, ಈ ಥರದ ತೊಂದರೆಗಳು ಬಹಳಷ್ಟು ಬರುತ್ತೆ. ಅದರಲ್ಲಿ ಪರ್ಟಿಕ್ಯುಲರು ತುಲಾರಾಶಿ ಮತ್ತು ವೃಷಭ ರಾಶಿ, ಸಿಂಹರಾಶಿ ಮತ್ತು ತುಲಾರಾಶಿ, ಕುಂಭರಾಶಿ, ಈ 4 ರಾಶಿಗಳಿಗಂತೂ ಈ ಒಂದು 3 ತಿಂಗಳು ಬಹಳಷ್ಟು ಟೈಮ್ ಕೆಟ್ಟಿದೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ನಡೀತಿದೆ ಕೂಡ. ಇವಾಗೂ ನೋಡ್ತಾ ಇದ್ದೀರಾ ಎಮ್ ಅನ್ನೋ ಅಕ್ಷರಕ್ಕೆ ತುಂಬ ತೊಂದರೆ ಅಂತಂದೆ. ಮುಂಬೈ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಈ ಥರದ ಒಂದು ಕಡೆಗಳಲ್ಲಿ ಅತಿ ಹೆಚ್ಚು ನೀವು ನಷ್ಟವನ್ನು ನೋಡ್ತಾ ಇದ್ದೀರಾ. ಧನ ನಷ್ಟ, ಜೀವ ನಷ್ಟ, ಮತ್ತು ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಇರೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಒಂದು ಸತಿ ಅಟ್ಯಾಕ್ ಆಯಿತು ಅಂತಂದರೆ ಟೋಟಲ್ ಎಲ್ಲ ಫೇಲ್ ಆಗ್ತಾ ಹೋಗುತ್ತೆ. ಮತ್ತು ಕಟಕ ರಾಶಿಯವರು ಹೆಲ್ತನ್ನು ನೋಡ್ಕೊಳ್ಬೇಕಾಗತ್ತೆ. ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ನೀರಿನ ತೊಂದರೆ ಅಂತ ಹೇಳಿದೆ. ಟೋಟಲ್ ನಾನೇನು ಹೇಳಿದೆ, ಗಂಟ್ಲು ಪ್ರಾಬ್ಲಮ್ ಆಗಿರ್ಬೋದು, ಉಸಿರಾಟದ ತೊಂದರೆ ಆಗಿರ್ಬೋದು, ಯೂರಿನರಿ ಪ್ರಾಬ್ಲಮ್ ಆಗಿರ್ಬೋದು, ಈ ನೀರಿಗೆ ಸಂಬಂಧಪಟ್ಟಂತಹ ಮತ್ತು ಇದೆಲ್ಲ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಶುಗರು BP ಇರೋರಿಗೆ ತನ್ನಂತಾನೆ ಅದು ಹೆಚ್ಚುತ್ತಾ ಹೋಗುತ್ತೆ. ಈ ಥರದ ತೊಂದರೆಗಳನ್ನು ಕಟಕ ರಾಶಿಯವರು ಅನುಭವಿಸ್ತಾ ಬರ್ತಾರೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಅಂತ ಅಂದರೆ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ನೀರಿರೋ ಕಡೆ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ನೀರಿರೋ ಕಡೆ ಅಂತ ಮೊನ್ನೆ ಹೇಳಿದ್ದೆ, ಮುತ್ತತ್ತಿ ಎಮ್ ಅಂತ ಬರುತ್ತೆ. ಆ ಜಾಗದಲ್ಲಿ ನೀರಿನಿಂದ ಅದು ಸೂಚನೆ ಅದು. ಯಾಕಂದರೆ ಎಮ್ ಅನ್ನೋ ಅಕ್ಷರ ಮುತ್ತತ್ತಿ ಅಂತ ಹೇಳಿದೆ. ಅಲ್ಲೆಲ್ಲೋ ಒಂದು ಕಡೆ ನೀರಲ್ಲಿ ಹೋಗಿ ಆಟಾಡೋಕ್ಕೆ ಹೋಗಿ ನೀರಲ್ಲಿ ಒಟ್ಟೊಟ್ಟಿಗೆ 5 ಜನ 6 ಜನ ಸತ್ತಿದ್ರು. ಅದೇ ನೀರಿಂದ ಇವತ್ತು ಒಂದೊಂದು ಊರೇ ಕೊಚ್ಕೊಂಡು ಹೋಗ್ತಾ ಇದೆ. ಅದೇ ನೀರಿನ ಒಂದು ತೊಂದರೆಯಿಂದ ಒಂದೊಂದು ಊರೇ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸಿಂಹರಾಶಿಗೆ ಕಟಕ ರಾಶಿ 12ನೇ ಮನೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ. ಈ ಥರ ಇದ್ದಾಗ ಮಳೆ ಅಂತ ಹೇಳಿದೆ, ಮಳೆ ಬಂದು ಎಲ್ಲೋ ಊರೇ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿದೆ. ಅದು ಯಾವುದಕ್ಕೆ ನೋಡಿ, ಸಿಂಹರಾಶಿ, ಎಮ್ ಅನ್ನೋ ಅಕ್ಷರ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ಆ 12ನೇ ಮನೆ ಒಂದು ವ್ಯಯವನ್ನು ನಾವಿಲ್ಲಿ ನೋಡಲೇಬೇಕಾಗುತ್ತೆ, ಅದನ್ನು ಅನುಭವಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ಗುರು ಕಟಕ ರಾಶಿಗೆ ಬಂದಿರೋದಲ್ಲ, ಕಟಕ ರಾಶಿಯವ್ರಿಗೆ ಬಹಳಷ್ಟು ಜನದಿಂದ ತೊಂದರೆಗಳು, ಜೊತೆಗೆ ಎಲ್ಲೋ ಒಂದು ಕಡೆ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥದ್ದು, ಅಥವಾ ನಮಗೆ ಬೇಡದೇ ಇರೋ ಅಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಬಿಡೋದು, ಅಥವಾ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಇಲ್ಲ ದುಡ್ಡು ಕೊಟ್ಬಿಡೋದು, ಇಲ್ಲ ಕೊಟ್ಟಿರೋ ದುಡ್ಡು ಕೇಳೋಕ್ಕೋಗಿ ಎಲ್ಲೋ ಒಂದು ಕಡೆ ಹಿಂಸೆಗೆ ಸಿಕ್ಕಾಕೊಳ್ಳೋದು, ಈ ಥರದ ತೊಂದರೆಗಳೆಲ್ಲ ಕಟಕ ರಾಶಿಯವರು ಅನುಭವಿಸ್ತಾ ಇರ್ತೀರ. ಕಟಕ ರಾಶಿಯವರು ಇದರಲ್ಲೆಲ್ಲ ತುಂಬ ಕೇರ್ಫುಲ್ಲಾಗಿರುತ್ತೆ. ತುಂಬ ನೀರಿರೋ ಜಾಗಕ್ಕೆ ಹೋಗಬೇಡಿ. ಅದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ. ತುಂಬ ನೀರಿರೋ ಕಡೆ ಆಗಿರ್ಬೋದು, ಅಥವಾ ನೀವು ಪ್ರವಾಸಗಳಿಗೆ ಹೋದಾಗ ತುಂಬ ಬೆಟ್ಟ ಗುಡ್ಡಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಫೋಟೋ ಕ್ಲಿಪ್ಪಿಂಗು ಅದು ಇದು ಅಂತ ಹೋಗ್ತೀರಾ, ಅದರಲ್ಲೂ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಅದರಲ್ಲೂ ಎಮ್ ಅನ್ನೋ ಅಕ್ಷರ, ಎಸ್ ಅನ್ನೋ ಅಕ್ಷರದವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಜೀವನೇ ಕಳ್ಕೊಳ್ಳೋ ಅಂಥ ಸಿಚುಯೇಷನ್ ಜಾಸ್ತಿ ಬಂದಿರುತ್ತೆ ಎಮ್ ಮತ್ತು ಎಸ್ ಅನ್ನೋ ಅಕ್ಷರದವ್ರಿಗೆ.
ಅದೇ ರೀತಿ ಎಲ್ಲೋ ಒಂದು ಕಡೆ ತುಂಬ ಲಾಸ್ ಆಗುವಂಥದ್ದು, ಇದರಿಂದ ತಮ್ಮನ್ನು ತಾವೇ ಬಿಲೀವ್ ಮಾಡ್ಕೊಳ್ದಿರಾ ಎಲ್ಲೋ ಒಂದು ಕಡೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ದೇಶಾಂತರ ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಳ್ಳೋಂಥದ್ದು, ಈ ಥರದ್ದೆಲ್ಲ ಆಲೋಚನೆಗಳು ಜಾಸ್ತಿ ಬರುತ್ತೆ, ತುಂಬಾ ಬರುತ್ತೆ. ಮೈಂಡು ಡಿಸ್ಟರ್ಬ್ ಆಗುತ್ತೆ. ಯಾಕೆ ಅಂದರೆ ನಡೀತಾ ಇರೋ ಟೈಮ್ಗಳು ಹಾಗಿರುತ್ತೆ. ಮತ್ತು ಸೂರ್ಯನೂ ಅಷ್ಟೇ ಸಿಂಹರಾಶಿಗೆ 12ನೇ ಮನೆಗೆ ಬರ್ತಾನೆ. ಬಹಳ ತೊಂದರೆಯನ್ನು ಅನುಭವಿಸ್ತೀರಾ ಸಿಂಹರಾಶಿಯವರು. ತುಂಬ ಕೇರ್ಫುಲ್ ಆಗಿರಿ. ಇದ್ರ 3 ತಿಂಗಳು ನಿಮ್ಗೆ ಎಫೆಕ್ಟ್ ಇದ್ದೇ ಇರುತ್ತೆ. ರಾಶಿಯಲ್ಲಿ ಶುಕ್ರ ಕೇತು ಇದ್ದಾನೆ. ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು. ಇದನ್ನು 1000 ಸತಿ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿ ನಡೆದಿದೆ ಕೂಡ. ಸೂರ್ಯ ಮತ್ತು ಶುಕ್ರ ಮತ್ತು ಕೇತು 12ನೇ ಮನೆಯಲ್ಲಿ ಗುರು, ಮತ್ತು ಸೂರ್ಯನು ಬಂದು 12ನೇ ಮನೆಗೆ, ರಾಶಿಯಾಧಿಪತಿ ಸೂರ್ಯನು ಬಂದು 12ನೇ ಮನೆಗೆ ಸೇರ್ತಾನೆ. ಮೊನ್ನೆ ಏನು ಇನ್ಸಿಡೆಂಟ್ ನಡೆದಿದೆ, ಈ ಥರದ್ದು ಬಹಳಷ್ಟು ನಡೆಯುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ವೈಯಕ್ತಿಕ ಒಂದು ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಹೊರಗಡೆ ಹರಿದಾಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಬರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲನೂ ತೊಂದರೆಗಳಿಗೆ ಒಳಪಡ್ತೀರಾ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಸಿಂಹರಾಶಿಯವರು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಆರೋಗ್ಯ ಅಂತ ಬಂದಾಗ ಪ್ರಯಾಣ ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಪಘಾತಗಳು, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ರಾಶಿಯಲ್ಲಿ ಕೇತು ಇದ್ದು, ಸಪ್ತಮದಲ್ಲಿ ರಾಹು ಇದ್ದು, ಮತ್ತು ಎಲ್ಲೋ ಒಂದು ಕಡೆ 8ನೇ ಮನೇಲಿ ಶನಿ ಇರ್ತಾನೆ. ಸೊ ಇದು ಅಷ್ಟಮ ಶನಿ ಅಂತ ನಾವೇನು ಹೇಳ್ತೀವಿ, ಇದರ ಒಂದು ಎಫೆಕ್ಟು ಖಂಡಿತವಾಗ್ಲೂ ಸಿಂಹರಾಶಿಯವ್ರಿಗೆ ಆಲ್ಮೋಸ್ಟು ಮೀನರಾಶಿಯಲ್ಲಿ ಶನಿ ಯಾವಾಗ ಬಂದ ಆವಾಗಿಂದನೇ ಸ್ಟಾರ್ಟ್ ಆಯಿತು. ರಾಶಿಗೆ ಯಾವಾಗ ಕೇತು ಬಂದ ಸಾಕಷ್ಟು ಬಾರಿ ಈ ಎಮ್ ಅನ್ನೋ ಅಕ್ಷರಕ್ಕೆ ತೊಂದರೆ ಬರ್ತಾ ಇದೆ.